ಹಾಯ್ ಹಲೋ ನಮಸ್ಕಾರ. ಮಿರಾಯ್ ಮೂವಿ ಒಂದೇ ಲೈನ್ ಹೇಳಬೇಕು ಅಂದರೆ ಇಟ್ ಈಸ್ ಆ್ಯನ್ ಆ್ಯಾವ್ರೇಜ್ ಮೂವಿ ನನ್ನ ಪ್ರಕಾರ. ಯಾಕಂದರೆ ವಿಡಿಯೋ ಪೂರ್ತಿ ನೋಡಿ ಹೇಳ್ತೀನಿ. ಮೂವಿಗೆ ಅದರದ್ದೇ ಆದ ಪ್ಲಸ್ ಪಾಯಿಂಟ್ ಮತ್ತು ಮೈನಸ್ ಪಾಯಿಂಟ್ ಇದೆ. ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಬಿ ಜಿ ಎಮ್ ಕ್ರೇಜಿ, ವಿಲನ್ ಬಿ ಜಿ ಎಮ್, ಹೀರೋ ಬಿ ಜಿ ಎಮ್ ಸೈಕ್ ಕೊಟ್ರ. ಬಟ್ ಇನ್ನೂ ಸ್ವಲ್ಪ ಕಡೆ ಬಿ ಜಿ ಎಮ್ ಕೊಡಬೇಕಿತ್ತು. ಆ ಎಲಿವೇಶನ್ ಸಿಗ್ತಿತ್ತು ಬಿ ಜಿ ಎಮ್ ಇನ್ನೂ ಕೊಟ್ಟಿದ್ರೆ. ಸ್ಟೋರಿ ಲೈನ್ ಇಷ್ಟ ಆಯ್ತು ನನಗೆ. ಯಾರಿಗೂ ಗೊತ್ತಿಲ್ಲ ಅಂದರೆ ಸ್ಟೋರಿ ಲೈನ್ ಏನಪ್ಪ ಅಂತಂದರೆ 9 ಗ್ರಂಥಗಳು ಇರ್ತಾವೆ. ಆ 9 ಗ್ರಂಥಗಳು ತೊಗೊಂಡ್ರೆ ದೇವರಷ್ಟೇ ಶಕ್ತಿ ಸಾಮರ್ಥ್ಯ ಬರ್ತದೆ. ಇದು ತಡೆಯೋಕ್ಕೆ ನಮ್ಮ ಹೀರೋ ಬರ್ತಾನೆ. ಸೊ ಓವರಾಲ್ ದಿಸ್ ಈಸ್ ಅ ಮಾರಲ್ ಆಫ್ ದ ಸ್ಟೋರಿ. ಕ್ಯಾರೆಕ್ಟರ್ ಆ್ಯಕ್ಟಿಂಗು ಎಲ್ಲರೂ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಎಲ್ಲೂ ಓವರ್ ಅನ್ಸಲ್ಲ. ಮಿಡಲಲ್ಲಿ ಕಾಮಿಡಿನೂ ಇದೆ, ಅದೂ ವರ್ಕೌಟ್ ಆಗುತ್ತೆ. ಹರ್ಷ್ ರೋಷನ್ ಅಂತ ಹುಡುಗ ಇವಾಗ ವಿಲನ್ ಚೈಲ್ಡ್ಹುಡ್ ಪಾತ್ರ ಮಾಡ್ತಾನೆ. ವಾಟ್ ಆ್ಯನ್ ಆ್ಯಕ್ಟಿಂಗ್. ಈ ಹುಡುಗನ ಆ್ಯಕ್ಟಿಂಗ್ ಸ್ವಲ್ಪನೂ ಫೇಕ್ ಅನ್ಸಲ್ಲ, ರಿಯಲಿಸ್ಟಿಕ್ ಫೀಲ್ ಕೊಡ್ತದೆ. ಎಲ್ಲ ಆ್ಯಕ್ಟ್ರಸ್ ಶ್ರೇಯಾ ಶರಣ್, ಜಗಪತಿ ಬಾಬು ಇವರು ಅವ್ರದ್ದೇ ರೋಲ್ಗೆ ಜಸ್ಟಿಸ್ ಮಾಡಿದ್ರು. ಈಗ ತೇಜ ಅವ್ರ ಆ್ಯಕ್ಟಿಂಗ್, ಸ್ಕ್ರಿಪ್ಟ್ ಸೆಲೆಕ್ಷನ್, ಹೀರೋಯಿನ್ ಸೆಲೆಕ್ಷನ್ ಎಲ್ಲನೂ ಟಾಪ್ ನಾಚ್. ಮನುಷ್ಯ ಸುಮ್ಮನೆ ಇಲ್ರಿ, ವಿಷನ್ ಅದ. ನಮ್ಮ ಹಿಂದುತ್ವಾಗ ಸಿನಿಮಾ ಮೂಲಕ ತೋರಿಸ್ಬೇಕು ಅಂತ ಗಟ್ಟಿ ಮನ್ಸು ಮಾಡ್ಕೊಂಡು ಕುಂತಾನ. ಒಂದೊಂದು ಸರ್ತಿ ನಂಗೆ ಜಲಸ್ ಆಗ್ತದ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾಕೆ ಯಾರು ಈ ಥರ ಮಾಡಲ್ಲ, ರಿಸ್ಕ್ ತಗೋಲ್ಲ ಅಂತ. ಏನು ರೀಸನ್ ಅಂತಂದರೆ ತೆಲುಗು ಇಂಡಸ್ಟ್ರಿಯಲ್ಲಿ ಎಲ್ಲ ಹೀರೋ ಒಂದಾಗಿರ್ತಾರೆ. ಯಾರದೇ ಫಿಲ್ಮ್ ಬಂದರೂ ಕೂಡ ಇವರು ಅವ್ರದ್ದು ಫಿಲ್ಮ್ ಸೆಲೆಬ್ರೇಟ್ ಮಾಡ್ತಾರೆ, ಅವ್ರ ಸಿನಿಮಾಗೆ ಪ್ರಮೋಟ್ ಮಾಡ್ತಾರೆ, ಪುಷ್ ಮಾಡ್ತಾರೆ. ಈ ಸಿನಿಮಾಗೆ ಪ್ರಭಾಸ್ ವಾಯ್ಸ್ ಓವರ್ ಕೊಟ್ಟರು, ಮತ್ತು ರಾಣಾ ದಗುಬಾಟಿ ಪ್ರಮೋಷನ್ಗೆ ಪ್ರಮೋಟ್ ಮಾಡ್ದ. ನಂಬಲ್ಲಿ ಇದೆಲ್ಲ ಮುಗಿದು ಎಷ್ಟೋ ಕಾಲ ಆಯ್ತು. ಜಸ್ಟ್ ಥಿಂಕ್ ಮಾಡಿ, 60 crore ಬಜೆಟ್ನಾಗ ಮೂವಿ ಮಾಡಿ ಇಷ್ಟು ದೊಡ್ಡ ಸ್ಕೇಲ್ ಆಗಿ ತೆಗೆದು ಮೀನ್ಸ್ VFX CGI ಪ್ರಾಪರ್ ಯೂಸ್ ಮಾಡ್ಕೊಂಡಾರೆ. ವಿಷನ್ ಕ್ಲಿಯರ್ ಆಗಿ ಗೊತ್ತಿವ್ರಿ ಏನು ತೋರಿಸ್ಬೇಕು, ಎಷ್ಟು ತೋರಿಸ್ಬೇಕು, ಹೆಂಗೆ ತೋರಿಸ್ಬೇಕು ಅಂತ. ಔಟ್ಸ್ಟ್ಯಾಂಡಿಂಗ್ ಕ್ಯಾಮ್ರಾ ಆ್ಯಂಗಲ್ಸ್, ಫೈಟಿಂಗ್ ಸೀಕ್ವೆನ್ಸ್, ಗ್ರೇಟ್ ಸಿನಿಮ್ಯಾಟೋಗ್ರಾಫರ್, ಡೈರೆಕ್ಟರ್ ಸಿನಿಮ್ಯಾಟೋಗ್ರಾಫರ್ ಅನ್ನ ಫಸ್ಟ್ ಆಫ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್, ಸ್ಮೂತ್ ಆಗಿ ಹೋಗ್ತದ. VFX ಅಂಡ್ CGI ಎಲ್ಲಿ ಬೇಕಲ್ಲಿ ಎಕ್ಸಾಕ್ಟ್ಲಿ ಎಷ್ಟು ಬೇಕಂತ ಪ್ರಾಪರ್ ಆಗಿ ತೊಗೊಂಡಾರ. ಇದೇ ಪ್ರಾಬ್ಲಮ್ ಈಗಿನ ಡೈರೆಕ್ಟರ್ ಮತ್ತೆ ಈ ಡೈರೆಕ್ಟರ್ ಮಧ್ಯೆ ಇರೋ ದೊಡ್ಡ ಡಿಫ್ರೆನ್ಸ್ ಅಂದ್ರೆ ಇದೇನೆ. ವಿಷನ್ ಗೊತ್ತು, ಪ್ಲಾನ್ ಗೊತ್ತು, ಬಟ್ ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ. ಎಷ್ಟೋ ಬಜೆಟ್ ತಗೊಂಡು ಪ್ಲಾನ್ ಮಾಡ್ತಾರ, ಬಟ್ ಎಕ್ಸಿಕ್ಯೂಷನ್ ಫೇಲ್ ಆಗ್ತಾರ. ಬಟ್ ಈ ಡೈರೆಕ್ಟರ್ ವಿಷನ್, ಪ್ಲಾನ್, ಎಕ್ಸಿಕ್ಯೂಷನ್ ಎಲ್ಲಾನು ಪ್ರಾಪರ್ ಆಗಿ ಟಾಪ್ ನಾಚ್ ಆಗಿ ತೊಗೊಂಡಾರ. ಅರೆ ಮತ್ತೆ ಸ್ಟೋರಿ ಲೈನ್ ಚಲೋ ಅದ, BGM ಚಲೋ ಅದ, ಆಕ್ಟಿಂಗ್ ಚಲೋ ಅದ, ಎಲ್ಲಾನು ಚಲೋ ಇದ್ರೆ ಯಾಕೆ ಆವರೇಜ್ ಅನಿಸ್ತು ಅಂತಂದ್ರೆ ಮೂವಿ ನೆಗೆಟಿವ್ ಏನಪ್ಪಾ ಅಂತಂದ್ರೆ ಸ್ವಲ್ಪ ಲೆಂದಿ ಅನಿಸ್ತದ. ಮೂವಿ ಲೆಂದಿ ಫೀಲ್ ಕೊಡ್ತದೆ ಮೂವಿ ಇನ್ ದ ಮಿಡಲ್ ಆಫ್ಟರ್ ದ ಸೆಕೆಂಡ್ ಹಾಫ್. ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ನಂಗೆ ಇಷ್ಟ ಆಗ್ಲಿಲ್ಲ. ಅಷ್ಟು ದೊಡ್ಡ ವಿಲನ್ ನ ಸುಮ್ಮನೆ ಈಸಿಯಾಗಿ ಸಾಯಿಸ್ಬಿಡ್ತಾರೆ. ಕ್ಲೈಮ್ಯಾಕ್ಸ್ ಯಾವಾಗಲೂ ಕೋರ್ ಆಫ್ ದ ಮೂವಿ. ಮಿಡಲ್ ಅಲ್ಲಿ ಮೂವಿ ಹೆಂಗಿದ್ರು, ಹೆಂಗ್ ಮಾಡಿದ್ರು, ಎಷ್ಟು ಲ್ಯಾಗ್ ಇದ್ರು, ಕ್ಲೈಮ್ಯಾಕ್ಸ್ ಮಸ್ತ್ ಆಗಿದ್ರೆ ಜನ ಮಿಡಲ್ ಅಲ್ಲಿ ಲ್ಯಾಗ್ ಆಗಿರೋದು, ಬೋರ್ ಆಗಿರೋದು ಎಲ್ಲಾನು ಮರ್ತು ಬಿಡ್ತಾರೆ. ಕ್ಲೈಮ್ಯಾಕ್ಸ್ ಬಕವಾಸ್ ತೊಗೊಂಡ್ರೆ ಸ್ವಲ್ಪ ಹರ್ಟ್ ಆಗ್ತದೆ ಅಷ್ಟೇ. ಸೊ ಓವರ್ ಆಲ್ ಮಿರಾಯ್ ಇಟ್ ಇಸ್ ಎ ಗುಡ್ ಮೂವಿ. ಫ್ಯಾಮಿಲಿ ಜೊತೆ ನೋಡ್ಬೋದು. ನನಗಂತೂ ಓಕೆ, ಕ್ಲೈಮ್ಯಾಕ್ಸ್ ಅಲ್ಲಿ ಸ್ವಲ್ಪ ಹರ್ಟ್ ಆಯ್ತು. ಕ್ಲೈಮ್ಯಾಕ್ಸ್ ಭಾರಿ ತಗೋಬೋದಾಗಿತ್ತು, BGM ಇನ್ನೂ ಜಾಸ್ತಿ ಕೊಡ್ಬೋದಾಗಿತ್ತು. ಬಟ್ ಸ್ಟಿಲ್ ಇಟ್ ಇಸ್ ಎ ಗುಡ್ ಮೂವಿ.